ಇದು ಧರ್ಮಸ್ಥಳದ ಪ್ರಕರಣದ್ದೇ ಮತ್ತೊಂದಷ್ಟು ಅಪ್ಡೇಟು. ಕೆ ವಿ ಧನಂಜಯ್ ಮತ್ತು ಅವರ ಜೂನಿಯರ್ಗಳ ವಕೀಲರುಗಳ ಮೇಲೆ ಒಂದು ಪಿಟಿಷನ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ರಿಜಿಸ್ಟರ್ ಆದರೆ ಕಂಪ್ಲೇಂಟ್ ಅನ್ಬೋದು, ಪಿಟಿಷನ್ ಅಕ್ನಾಲೇಜ್ಮೆಂಟ್ ಬರೆಸ್ಕೊಂಡು ಬರೆದು ವಾಪಸ್ ಕಳಿಸಿದ್ದಾರೆ. SIT ಅವರು ರಾಜೇಂದ್ರ ಅಜ್ರಿ ಸೇರಿದಂತೆ ಅನೇಕರಿಂದ ದೂರು. ಇವರು ಧರ್ಮಸ್ಥಳದ ಗ್ರಾಮಸ್ಥರು. ಚಿನ್ನಯ್ಯ ಜೊತೆಗೆ ಇದ್ದಂಥ ಕೆ ವಿ ಧನಂಜಯ್ ಜೂನಿಯರ್ ವಕೀಲರಾದಂಥ ಓಜಸ್ವಿ ಗೌಡ, ಸಚಿನ್ ದೇಶಪಾಂಡೆ, ದಿವಿನ್, ಧೀರಜ್, ಮಂಜುನಾಥ್ ಮತ್ತು ಕೆ ವಿ ಧನಂಜಯ್ ಅವರ ವಿರುದ್ಧ ದೂರಿತು. ಅಂದರೆ ಈ ಷಡ್ಯಂತ್ರದಲ್ಲಿ ಇವರು ಭಾಗಿಯಾಗಿದ್ದಾರೆ, ಇವ್ರ ಮೇಲೆ ತನಿಖೆ ನಡೆಸಿ ಅಂತ. ನನ್ನ ಕೇಳಿದರೆ ಇದೇನು ತನಿಖೆ ನಡೆಸಬಹುದು? ವಕೀಲರಿ ಅವ್ರ ವೃತ್ತಿ ಅದು. ಅವರು ಕ್ರಿಮಿನಲ್ಗಳ ಪರವಾಗಿ ವಾದವನ್ನು ಮಂಡಿಸ್ತಾರೆ. ನೀವು ವೃತ್ತಿ ಮಾಡಿದ್ದಕ್ಕಾಗಿ ಇವ್ರ ಮೇಲೆ ಕೇಸ್ ಹಾಕಿ ಅಂದರೆ ಹೆಂಗದು? ಮತ್ತು ಮಂಜುನಾಥ್ ಅವ್ರ ಮೇಲೆ ಯಾಕೆ ಹಾಕಿದ್ರು, ಅವ್ರನ್ನ ಯಾಕೆ ನೋಟಿಸ್ ಕೊಟ್ಟಿದ್ದಾರೆ ಅಂತಲೂ ಕೇಳಬಹುದು. ಮಂಜುನಾಥ್ ಸಮಸ್ಯೆ ಮಾಡ್ಕೊಂಡಿದ್ದ ಪ್ರೆಸ್ ನೋಟನ್ನು ರಿಲೀಸ್ ಮಾಡಿ, ಪ್ರೆಸ್ ನೋಟ್ಗಳನ್ನು ರಿಲೀಸ್ ಮಾಡಿ, ಇಂತಿಂಥ ಪಾಯಿಂಟ್ನಲ್ಲಿ ಇಷ್ಟಿಷ್ಟು ಹಣಗಳಿದ್ದಾವೆ. ನಿನ್ನೆ ಹೇಳಿದ್ನಲ್ಲ ನಾನು, ಮಿನಿಮಮ್ 55 ಹಣ ಸಿಗಬೇಕಾಗಿತ್ತು ಮಂಜುನಾಥ್ ಪ್ರೆಸ್ ಮೀಟನ್ನು ನಿಜ ಆಗಿದ್ದಾದರೆ. ಬಟ್ ಕೆ ವಿ ಧನಂಜಯ್ ಇಡೀ ಪ್ರಕರಣದಲ್ಲಿ ಏನು ಈ ಬೆಂಡೆಯಿಂದ ಕೂದಲು ತೆಗೆದಂಗೆ ಕೆಲಸ ಮಾಡಿದ್ದಾರೆ. ನಮ್ಮ ಸ್ಟುಡಿಯೋಗೆ ಬಂದಾಗ ನೋಡಿ ಅವ್ರು ಎಷ್ಟು ಎಚ್ಚರಿಕೆಯಿಂದ ಮಾತಾಡೋದು. ಈಗಾಗಲೇ ಆ ವ್ಯಕ್ತಿ ಅಂದರೆ ಅವಾಗಿನ್ನೂ ಒಂದು ಹೆಸರು ಬಂದಿರಲಿಲ್ಲ, ಅನಾಮಿಕ ದೂರುದಾರ, ಆತ ತಂದಿರುವ ತಲೆಬುರುಡೆಯ ವಿಷಯವನ್ನು ನಾನೇನು ಮಾತನಾಡಲಾರೆ ಅಂತಂದ್ರು ಅವರು. ಅಂದರೆ ಅದೂ ಧರ್ಮಸ್ಥಳದಲ್ಲಿ ಕೊಲೆಯಾಗಿ ಹೂಳಲ್ಪಟ್ಟ ಮಹಿಳೆಯ ಶವಬುರುಡೆ ಅಂತಾನೂ ನಾನು ಹೇಳಲಾರೆ, ಅದನ್ನ ಯಾವುದನ್ನು ನಾನು ಹೇಳೋದಿಲ್ಲ. ಆತ ಹೇಳ್ತಾ ಇರುವ ಕ್ಲೇಮ್ಗಳು ಬಹಳ ಕುತೂಹಲಕಾರಿಯಾಗಿದ್ದಾವೆ. ಅಂದರೆ ಡೇಂಜರಸ್ ಇನ್ ದ ಸೆನ್ಸ್ ಬಹಳ ಗಾಬರಿ ಹುಟ್ಟಿಸೋಂಗಿದ್ದಾವೆ. ಇಂಥದ್ದೊಂದು ಕಂಪ್ಲೇಂಟ್ ಬಂದಾಗ ಮೊದಲು ಎಕ್ಸ್ಯೂಮ್ ಮಾಡಿಸಿ, ಆ ಜಾಗಗಳನ್ನು ಎಕ್ಸ್ಯೂಮ್ ಮಾಡಿಸಿ ಅನ್ನೋದಷ್ಟೇ ಅವರ ವಾದವಾಗಿತ್ತು. ಅಲ್ಲಿಗೆ ಅವರ ವಾದ ನಿಂತ್ಕೊಂಡಿದೆ. ಇನ್ನು ಚಿನ್ನಯ್ಯ ಆರೋಪಿ ಆಗುವ ತನಕ ಇವ್ರ ಕ್ಲೈಂಟು ಕಕ್ಷಿದಾರನ ಪರವಾಗಿ ಹೋಗಿ ನಿಂತ್ಕೊಳ್ಳೋದ್ರಲ್ಲಿ ಏನಿದೆ, ಏನು ತಪ್ಪು? ಪ್ರೊಫೆಷನ್ನು ಒಂದಷ್ಟು ಪ್ರೊಟೆಕ್ಷನ್ ಕೊಡುತ್ತಪ್ಪ, ಇಮ್ಯುನಿಟಿ ಕೊಡುತ್ತೆ. ಐ ಡೋಂಟ್ ಥಿಂಕ್ ಧನಂಜಯ್ ಅವ್ರನ್ನೆಲ್ಲ ವಿಚಾರಣೆ ನಡೆಸಿ, ಐ ಡೋಂಟ್ ಥಿಂಕ್ ಸೊ. ಅದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತಲೂ ಅನ್ಕೊಳ್ತೀನಿ. ಯಾರೋ ಈ ಅಪರಾಧಿಯೇನೋ ಅಪರಾಧ ಮಾಡಿಯೇ ವಕೀಲರ ಹತ್ರ ಹೋಗ್ತಾನೆ, ವಕೀಲರ ಅರ್ಜಿ ಸಲ್ಲಿಸ್ತಾರೆ ಆತನ ಪರವಾಗಿ, ವಕಾಲತ್ ಹಾಕ್ತಾರೆ, ವೃತ್ತಿ ಅದು. ಹಂಗಂತ ನೀನು ಆ ಷಡ್ಯಂತ್ರದಲ್ಲಿ ಪಾಲುದಾರ ಅಂತ ಏನೂ ಸಾಕ್ಷಿಗಳಿಲ್ಲದೆ ಹೇಳೋದಕ್ಕಾಗತ್ತಾ? ಎಲ್ಲ ಆಗೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.